ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸುಭಾಕತ್ತ. ನನ್ನ ವಿವಿಸಿ ವಾಹಿನಿಯಲ್ಲಿ ನಮ್ಮಲ್ಲೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಹಾಸನದಿಂದ ಪ್ರೀತಮ್ ಗೌಡ್ರು ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋಕೆ 10,000ಕ್ಕೂ ಹೆಚ್ಚು ಅಭಿಮಾನಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಂಡ್ಯಗೆ ಅಂತ. ಆ ಕ್ಷಣದಲ್ಲೇ ನಾವ್ ಹೇಳಿದ್ವಿ, ಕುಮಾರಸ್ವಾಮಿ ಅವ್ರು ಭಾಷಣ ಮಾಡ್ಬೇಕಾದ್ರು, ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡ್ಬೇಕಾದ್ರು ಯಾವ್ದೋ ಸಂದರ್ಭದಲ್ಲಿ ಅವರಿಗೆ ಕೌಂಟರ್ ಕೊಡುವ ಸಾಧ್ಯತೆ ಇರುತ್ತೆ, ಪ್ರೀತಮ್ ಗೌಡ್ರ ಪರವಾಗಿ ಜಯಘೋಷ ಕೂದುವ ಸಾಧ್ಯತೆ ಇದೆ ಅಂತ ನೆನ್ನೆ ಹೇಳಿದ್ವಿ. ಅವೆಲ್ಲವೂ ಕೂಡ ಇವತ್ತು ನಿಜ ಆಗಿದೆ. ಮಂಡ್ಯದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನಿಲ್ಲಿ ಪ್ರೀತಮ್ ಗೌಡ್ರ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮುಸುಕಿನ ಗುದ್ದಾಟ ನಡೆದಿದೆ. ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾರೆ. ಏನಾಗ್ತಾ ಇದೆ ಮಂಡ್ಯದಲ್ಲಿ ಕ್ಷಣಕ್ಕೆ? ಮಂಡ್ಯದಲ್ಲಿ ಹೆಚ್ಚಾಯ್ತು ಪಾದಯಾತ್ರೆ ಪಾಲಿಟಿಕ್ಸ್. ಮಂಡ್ಯದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ. ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಪಾದಯಾತ್ರೆ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರ ಅಬ್ಬರಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರು ಜೆಡಿಎಸ್ ಕಾರ್ಯಕರ್ತರು. ಪ್ರೀತಮ್ ಗೌಡ್ರಿಗೆ ಜೈ ಅಂತ ಅಬ್ಬರವಾಗಿ ಕೂಗಾಕೊಂಡು ಹೋಯ್ತಾ ಇದ್ರು. ಈ ಸಂದರ್ಭದಲ್ಲಿ ಅಬ್ಬರಕ್ಕೆ ಬ್ರೇಕ್ ಹಾಕಕ್ಕೆ ಮುಂದಾದ್ರು ಜೆಡಿಎಸ್ ಕಾರ್ಯಕರ್ತರು. ಪ್ರೀತಮ್ ಗೌಡ್ರ ಅಭಿಮಾನಿಗಳನ್ನ ತಡೆದ ಜೆಡಿಎಸ್ ಕಾರ್ಯಕರ್ತರು ಹಿಂಗೆಲ್ಲ ಕೂಕೊಂಡು ಬರಬೇಡಿ ಅಂತ ಹೇಳಿ ಪ್ರೀತಮ್ ಗೌಡ್ರ ಅಭಿಮಾನಿಗಳನ್ನ ಜೆಡಿಎಸ್ ಕಾರ್ಯಕರ್ತರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಹಾಗಿದ್ರೆ ಮೈತ್ರಿಯಲ್ಲಿ ಮತ್ತೆ ಬಿರುಕು ಮೂಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯ ನಡುವೆ ಮತ್ತೆ ಈಗ ಬಿರುಕು ಮೂಡಿರ್ತಕ್ಕಂಥದ್ದು. ಪ್ರೀತಮ್ ಗೌಡ ಹಾಗೂ ಕುಮಾರಸ್ವಾಮಿ ನಡುವಿನ ಸಮರಕ್ಕೆ ಪಾದಯಾತ್ರೆ ಬಲಿಯಾಗುತ್ತಾ? ಹಾಗಿದ್ರೆ ಪ್ರೀತಮ್ ಗೌಡ್ರು ಹಾಗೂ ಕುಮಾರಸ್ವಾಮಿ ಅವರ ವೈಯಕ್ತಿಕ ಸಮರ, ಈ ಸಮರಕ್ಕೆ ಪಾದಯಾತ್ರೆ ಬಲಿಯಾಗುತ್ತಾ ಅನ್ನೋ ಪ್ರಶ್ನೆ ಮನೆ ಮಾಡುತ್ತೆ. ಇದೇ ಕಾರಣವನ್ನ ಮುಂದಿಟ್ಕೊಂಡು ಪಾದಯಾತ್ರೆಗೆ ಬ್ರೇಕ್ ಹಾಕುತ್ತಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಕಾಯ್ತಾ ಇತ್ತು ಹೆಂಗಾದ್ರೂ ಮಾಡಿ ಪಾದಯಾತ್ರೆ ತಡಿಬೇಕು ಅಂತ. ಇದೇ ಘರ್ಷಣೆಯನ್ನ ಮುಂದಿಟ್ಕೊಂಡು ಪಾದಯಾತ್ರೆಗೆ ಬ್ರೇಕ್ ಹಾಕುತ್ತಾ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಪ್ರೀತಮ್ ಗೌಡ್ರು ಒಂದ್ ಕಡೆ, ಮತ್ತೊಂದ್ ಕಡೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು, ಮಂಡ್ಯದಿಂದ ಗೆದ್ದಿರ್ತಕ್ಕಂಥ ಸಂಸದರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೊಂದ್ ಕಡೆ. ಇಬ್ಬರ ನಡುವೆ ವೈಯಕ್ತಿಕ ಕಾರಣಕ್ಕೆ ನಡೀತಾ ಇದ್ದಂತ ಟಗ್ ಆಫ್ ವಾರ್ ಇವತ್ತು ಪಾದಯಾತ್ರೆಯಲ್ಲಿ ಸ್ಫೋಟವಾಗಿದೆ. ಏನು ಪಾದಯಾತ್ರೆ ನಡೆಸಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ತು, ಪಾದಯಾತ್ರೆ ಮೂಲಕ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಮಾಡ್ತು. ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ಪ್ರಾರಂಭದಲ್ಲೇ ಕುಮಾರಸ್ವಾಮಿ ಅವರು ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಜೆಡಿಎಸ್ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿತ್ತು. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೇ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದು ಬೇಡ ಅಂತ ಜೆಡಿಎಸ್ ನಿರ್ಧಾರವನ್ನ ಮಾಡಿತ್ತು. ಇದಾದ ನಂತರ ಯಾಕೆ ತೀರ್ಮಾನ ಅಂತ ಪ್ರೀತಮ್ ಗೌಡ್ರ ಕಾರಣ ಅನ್ನೋದು ಗೊತ್ತಾಗಿತ್ತು. ಯಾಕೆ ಈ ತೀರ್ಮಾನ ಅನ್ನೋದನ್ನ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರು. ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕ್ತವನು ಪ್ರೀತಮ್ ಗೌಡ, ಆತನೊಟ್ಟಿಗೆ ನಾನ್ ಸಭೆಯಲ್ಲಿ ಕುತ್ಕೊಬೇಕಾ ಅಂತ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಅದಾದ ಮೇಲೆ ಹೈಕಮಾಂಡ್ ನಾಯಕರು ದೆಹಲಿ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರನ್ನ ಸಂಧಾನ ಮಾಡಿ ಅವರನ್ನ ಸಮಾಧಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದಿಷ್ಟು ಕಂಡೀಷನ್ ಗಳನ್ನ ಹಾಕಿದ್ರಂತೆ. ಯಾವ ಕಾರಣಕ್ಕೂ ಪಾದಯಾತ್ರೆ ವೇದಿಕೆಯಲ್ಲಿ ಪ್ರೀತಮ್ ಗೌಡ್ರು ಕಾಣಿಸ್ಕೊಂಬಾರ್ದು ಅಂತಕ್ಕಂತ ಒಂದು ಕಂಡೀಷನ್ ಅನ್ನ ಕುಮಾರಸ್ವಾಮಿ ಅವರು ಹಾಕಿದ್ರು. ಅದರಂತೆ ಪಾದಯಾತ್ರೆಗೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪ್ರೀತಮ್ ಗೌಡ್ರಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅದಾದ ನಂತರ ಪಾದಯಾತ್ರೆಯ ಕಾಲ್ನಡಿಗೆ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ್ರು ಕಾಣಿಸ್ಕೊಂಡ್ರು. ಪ್ರಥಮ ದಿವಸದಲ್ಲೇ ಪ್ರೀತಮ್ ಗೌಡ್ರ ಪರವಾಗಿ ಒಂದಿಷ್ಟು ಜಯಘೋಷಗಳನ್ನ 4-5-10 ಜನ ಅಭಿಮಾನಿಗಳು ಅಂತ ಹೇಳಿಸ್ಕೊಳ್ಳೋರು ಹಿಂದ್ಗಡೆ ನಿಂತ್ಕೊಂಡು ಕೂಗಿದ್ರು. ಆದ್ರೆ ಬುಧವಾರ ಇವತ್ತು ಏನ್ ಮಂಡ್ಯದಲ್ಲಿ ಪಾದಯಾತ್ರೆ ನಡೆಯುತ್ತೆ, ಇಲ್ಲಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಲೇಬೇಕು ಅಂತ ಪ್ರೀತಮ್ ಗೌಡ್ರು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಇದನ್ನ ನಿನ್ನೆಯೇ ನಮ್ಮ ವಾಹಿನಿಯಲ್ಲಿ ನಾವು ಬ್ರೇಕ್ ಮಾಡಿದ್ವಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ನೆಲದಲ್ಲಿ ಅಂತಂದ್ರೆ ಕುಮಾರಸ್ವಾಮಿ ಅವರು ಸಂಸದರಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಮಂಡ್ಯದಲ್ಲಿ. ಹಾಗಾಗಿ ಮಂಡ್ಯದಲ್ಲಿ ಪ್ರೀತಮ್ ಗೌಡ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಮುಂದಾಗಿದ್ದಾರೆ ಅಂತ ನಾನು ಹೇಳಿದ್ವಿ. ಅಂತೆಯೇ ಹಾಸನದ ಎಲ್ಲ ಪಂಚಾಯತಿ, ಹಾಸನದ 35 ನಗರಸಭೆ ವಾರ್ಡ್ಗಳಾಗಿರಬಹುದು, ಹಾಸನ ಜಿಲ್ಲೆಯ ಹಾಸನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪಂಚಾಯತಿ, ಸತ್ಮಂಗಲ ಆಗಿರಬಹುದು, ದೊಡ್ಡಪುರ ಆಗಿರಬಹುದು, ಕಂದ್ಲಿ ಪಂಚಾಯತಿ ಆಗಿರಬಹುದು, ಈ ತರ ಎಲ್ಲಾ ಪಂಚಾಯತಿಯಿಂದಲೂ 5 ಬಸ್ಗಳಂತೆ 10,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು, ಬ್ರಾಕೆಟ್ ಅಲ್ಲಿ ಪ್ರೀತಮ್ ಗೌಡ್ರ ಅಭಿಮಾನಿಗಳು ಅಂತ ಹಾಕಲಿ, ಪ್ರೀತಮ್ ಗೌಡ್ರ ಅಭಿಮಾನಿಗಳು ಮಂಡ್ಯಕ್ಕೆ ಹೋಗುವ ಸಂದರ್ಭದಲ್ಲೂ ಕೂಡ ಹಾಸನದಿಂದ ಹೊರಡಬೇಕಾದ್ರೆ ಇಲ್ಲೇ ಜಯ ಘೋಷಣೆಗಳನ್ನ ಕೂಗ್ತಾ ಇದ್ರು. ಮಂಡ್ಯಕ್ಕೆ ಪ್ರೀತಮ್ ಗೌಡ್ರು, ಮಂಡ್ಯದಲ್ಲಿ ಪ್ರೀತಮ್ ಗೌಡ್ರು ಅಂತ ಹೇಳಿ ಇಲ್ಲಿಂದಲೇ ಜಯಘೋಷಗಳು ಪ್ರಾರಂಭ ಆಗಿ ಹೊರಟರು. ಇದಾದ ನಂತರ ಯಾವಾಗ ಮಂಡ್ಯದಲ್ಲಿ ಪಾದಯಾತ್ರೆ ಪ್ರಾರಂಭವಾಯ್ತೋ ಅಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರು, ಮತ್ತೊಂದ್ ಕಡೆ ಪ್ರೀತಮ್ ಗೌಡ್ರು.
ಪ್ರೀತಮ್ ಗೌಡ್ರು ತಮ್ಮ ಪಟಾಲಂನ ಕಟ್ಕೊಂಡು ತಮ್ಮ ಅಭಿಮಾನಿಗಳನ್ನ ಕಟ್ಕೊಂಡು ಪ್ರೀತಮ್ ಗೌಡ್ರು ರ್ಯಾಲಿಯಲ್ಲಿ ಸಾಗ್ಲಿಕ್ಕೆ ಪ್ರಾರಂಭವಾದ್ರು. ಈ ಸಂದರ್ಭದಲ್ಲಿ ಮಂಡ್ಯದಲ್ಲೂ ಗೌಡ ಪ್ರೀತಮ್ ಗೌಡ ಅಂತಕ್ಕಂಥ ಘೋಷಣೆಗಳನ್ನ ಕೂಗೊಂಡು ಜೆಡಿಎಸ್ ಅವ್ರನ್ನ ಟ್ರಿಗರ್ ಮಾಡಕ್ ಮುಂದಾದ್ರು ಪ್ರೀತಮ್ ಗೌಡ್ರು ಮತ್ತೆ ಅವರ ಅಭಿಮಾನಿಗಳು. ಜೆಡಿಎಸ್ ಕಾರ್ಯಕರ್ತರಿಗೆ ಟ್ರಿಗರ್ ಆಯ್ತಿದು. ಯಾವಾಗ ಮೈತ್ರಿ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ವಿರೋಧ ಮಾಡಿದಂತ ಪ್ರೀತಮ್ ಗೌಡ್ರ ಪರವಾಗಿ ಜಯಘೋಷಗಳನ್ನ ಕೂಕೊಂಡು ಬಿಜೆಪಿ ಕಾರ್ಯಕರ್ತರು ಬಂದ್ರು, ಆ ಸಂದರ್ಭದಲ್ಲಿ ಇದನ್ನ ಜೆಡಿಎಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ರು. ಇದು ಮೈತ್ರಿ ಪಾದಯಾತ್ರೆ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿ ಜಯಘೋಷಗಳನ್ನ ಕೂಗಬಾರ್ದು. ಬದಲಾಗಿ ಪಾದಯಾತ್ರೆ ಉದ್ದೇಶ ಏನು? ರಾಜ್ಯ ಸರ್ಕಾರದ ಅಕ್ರಮಗಳ ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥ ಪಾದಯಾತ್ರೆ ಇದು. ಈ ಪಾದಯಾತ್ರೆಯಲ್ಲಿ ಯಾರದ್ದೋ ಓರ್ವ ವ್ಯಕ್ತಿಯ ಹೆಸರನ್ನ ಕೂಗಿ ಇಲ್ಲಿ ಜಯಘೋಷಗಳನ್ನ ಕೂಗಂಡು ಅವರ ಪರವಾಗಿ ಇಲ್ಲಿ ಮಾಡ್ತಕ್ಕಂಥದ್ದು ಇವೆಲ್ಲ ಸರಿ ಇಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದಕ್ಕೆ ಡೋಂಟ್ ಕೇರ್ ಅಂತ ಪ್ರೀತಮ್ ಗೌಡ್ರು ಮುಂದೆನೆ ಇವೆಲ್ಲ ನಡೀತು. ಬಟ್ ಅವ್ರು ಯಾವುದನ್ನು ಕೂಡ ಲೆಕ್ಕಿಸ್ಲಿಲ್ಲ. ಯಾಕೆ ಅಂದ್ರೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು. ಜೆಡಿಎಸ್ಸಿನ ಭದ್ರಕೋಟೆ ಮಂಡ್ಯ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ಲಿಕ್ಕೆ ಅವರ ಸಂಸದರಾಗಿ ಆಯ್ಕೆ ಮಾಡಿದಂತ ಕ್ಷೇತ್ರ ಮಂಡ್ಯ. ಹೀಗಾಗಿ ಪ್ರೀತಮ್ ಗೌಡ್ರನ್ನ ಕುಮಾರಸ್ವಾಮಿ ಅವರು ವಿರೋಧ ಮಾಡಿದ್ರಲ್ಲ, ಅವರ ಕ್ಷೇತ್ರದಲ್ಲೇ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಪ್ರೀತಮ್ ಗೌಡ್ರು ಪ್ಲಾನ್ ಮಾಡ್ಕೊಂಡಿದ್ರು. ಆ ಪ್ಲಾನಿನ ಪ್ರಕಾರ ನಿರಂತರವಾಗಿ ಅಲ್ಲಿ ಪ್ರೀತಮ್ ಗೌಡ್ರ ಪರವಾಗಿ ಜಯಘೋಷಗಳನ್ನ ಕೂಕೊಂಡು ಸಾಗಿದ್ರು. ಈ ಸಂದರ್ಭದಲ್ಲಿ ವಿರೋಧ ವ್ಯಕ್ತವಾಯಿತು. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವಿನ ಮಾತಿನ ಚಕಮಕಿಗಳು ನಡೀತು. ಇಬ್ಬರ ನಡುವೆ ಕೂಡ ಆ ಮಾತಿನ ಚಕಮಕಿ ಮುಂದೆ ಹೋಗ್ತಾ 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 ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಆಮೇಲೆ ಇದು ಪಾರ್ಟ್ 1. ಅದಾದ್ಮೇಲೆ ಮತ್ತೊಂದು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಷಣವನ್ನ ಮಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಭಾಷಣ ಮಾಡ್ಬೇಕಾದ್ರೆ ಪ್ರೀತಮ್ ಗೌಡ್ರ ಪರವಾಗಿ ಜಯಘೋಷಗಳನ್ನ ಕೂಗ್ತಾರೆ ಪ್ರೀತಮ್ ಗೌಡ್ರ ಅಭಿಮಾನಿಗಳು. ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತಿದ್ದಂತಹ ಜೆಡಿಎಸ್ ಕಾರ್ಯಕರ್ತರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಇದೇ ಆಗ್ತಾ ಇದೆ. ಆದ್ರೆ ತಮ್ಮ ನಾಯಕ, ತಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡೋ ಸಂದರ್ಭದಲ್ಲಿ ಯಾವಾಗ ಪ್ರೀತಮ್ ಗೌಡ್ರ ಪರವಾಗಿ ಜಯಘೋಷಗಳು ಕೇಳಿಸ್ಕೊಂಡು ಸ್ಟಾರ್ಟ್ ಆಯ್ತೋ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮತ್ತೆ ಘರ್ಷಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಎಂಟ್ರಿ ಕೊಡ್ತಾರೆ. ಖಾಕಿ ಪಡೆ ಎಂಟ್ರಿ ಕೊಟ್ಟು ಇಬ್ಬರ ನಡುವಿನ ಘರ್ಷಣೆಯನ್ನ ತಣಿಸುವ ಕೆಲಸವನ್ನ ಮಾಡ್ತಾರೆ. ಬಟ್ ಈಗ ಇಲ್ಲಿ ಎದುರಾಗಿರ್ತಕ್ಕಂಥ ಪ್ರಶ್ನೆ, ಕಾಂಗ್ರೆಸ್ ಸರ್ಕಾರ ಈ ಪಾದಯಾತ್ರೆಗೆ ಬ್ರೇಕ್ ಹಾಕಬೇಕು ಅಂತ ಕಾದು ಕುಳ್ಕೊಂಡಿದೆ ಒಂದ್ ಕಡೆ. ಕಾರಣ ಏನು? ಸರ್ಕಾರದ ವಿರುದ್ಧವಾಗಿ ನಡೀತಾ ಇರತಕ್ಕಂತ ಪಾದಯಾತ್ರೆ ಇದು. ಈಗಾಗಲೇ ಈ ಪಾದಯಾತ್ರೆಯನ್ನ ಡೈವರ್ಟ್ ಮಾಡಬೇಕು ಅಂತಲೇ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾರೆ ಅದೇ ಜಾಗದಲ್ಲಿ ಹಿಂದಿನ ದಿವಸ ಕಾಂಗ್ರೆಸ್ ತಮ್ಮದೇ ಆದಂತ ಒಂದು ಸಭಾ ಕಾರ್ಯಕ್ರಮವನ್ನ ಮಾಡಿ ಇದೇ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸ್ತಾ ಇದೆ. ಈಗ ಮೊದಲೇ ಯಾವಾಗ ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ರು ಆ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಒಂದ್ ವೇಳೆ ಘರ್ಷಣೆಗಳಾಗ್ಬಿಟ್ರೆ, ಮತ್ತೊಂದಾಗ್ಬಿಟ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅನುಮತಿಯನ್ನ ಕೊಡೋದಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡ್ ಬಂದ್ರು. ಅದಾದ್ಮೇಲೆ ಬಿಜೆಪಿಯಿಂದ ಒಂದು ಲೆಟರ್ ಕೊಡ್ತಾರೆ, ನಾವು ಶಾಂತಿಯುತವಾಗಿ ಪಾದಯಾತ್ರೆಯನ್ನ ಮಾಡ್ತೀವಿ, ಅನುಮತಿ ಕೊಡಬೇಕು ಅಂತ. ಬಟ್ ಪಾದಯಾತ್ರೆಗೆ ಅವಕಾಶ ಕೊಡಲಿಲ್ಲ ಅಂತ ಅಂದ್ರೆ ಇದೆಲ್ಲ ಒಂದ್ ಕಡೆ ಮೂಲಭೂತ ಹಕ್ಕು, ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕನ್ನ ಕಿತ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ಒಂದಿಷ್ಟು ನಿಬಂಧನೆಗಳನ್ನ ಹಾಕಿ, ನಾನು ಕೋಟ್ ಮಾಡ್ತೀನಿ, ಪಾದಯಾತ್ರೆಗೆ ಪರ್ಮಿಷನ್ ಕೊಡಬೇಕಾದ್ರೆ ಗೃಹ ಇಲಾಖೆ ಒಂದಿಷ್ಟು ನಿಬಂಧನೆಗಳನ್ನ ಹಾಕಿ ಯಾವುದೇ ಘರ್ಷಣೆ, ಗಲಾಟೆಗಳು ಮತ್ತೊಂದು ಇನ್ನೊಂದು ಆಗಬಾರದು, ಆಗದಂತೆ ನೋಡಿಕೊಳ್ಳಬೇಕು ಅಂತಕ್ಕಂಥ ನಿಬಂಧನೆಗಳನ್ನ ಹಾಕಿ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಮತ್ತೆ ಪ್ರೀತಮ್ ಗೌಡ್ರ ನಡುವಿನ ವೈಯಕ್ತಿಕ ಕಾರಣಕ್ಕೆ ನಡೀತಾ ಇರ್ತಕ್ಕಂಥ ಘರ್ಷಣೆಯಿಂದಾಗಿ, ಇಬ್ಬರ ನಡುವಿನ ಮೇಲಾಟದಿಂದಾಗಿ ಸದ್ಯ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಪ್ರಾರಂಭವಾಗಿದೆ. ಸೊ ಇದೇ ಕಾರಣ ಇಟ್ಕೊಂಡು ಗೃಹ ಇಲಾಖೆ, ರಾಜ್ಯ ಸರ್ಕಾರ ಬ್ರಾಕೆಟ್ ಅಲ್ಲಿ ಗೃಹ ಇಲಾಖೆ, ಇದೇ ಕಾರಣ ಇಟ್ಕೊಂಡು ಪಾದಯಾತ್ರೆಯಲ್ಲಿ ಘರ್ಷಣೆಗಳು ನಡೀತಾ ಇದೆ, ಪರಸ್ಪರ ಇದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇರುವುದರಿಂದಾಗಿ ಈ ಪಾದಯಾತ್ರೆಗೆ ಕೊಟ್ಟಿರುವ ಅನುಮತಿಯನ್ನ ರದ್ದುಗೊಳಿಸಲಾಗುವುದು ಅಂತಕ್ಕಂಥ ಆದೇಶವನ್ನ ಹೊರಡಿಸಿದರೂ ಕೂಡ ಅನುಮಾನ ಪಡುವಂತಿಲ್ಲ. ಯಾಕೆಂದ್ರೆ ದೇ ಆರ್ ವೈಟಿಂಗ್, ಯಾವ್ದಾದ್ರು ರೀಸನ್ ಸಿಗಬಹುದಾ, ಯಾವ್ದಾದ್ರು ಕಾರಣ ಸಿಗಬಹುದಾ ಈ ಪಾದಯಾತ್ರೆಗೆ ಬ್ರೇಕ್ ಹಾಕಕ್ಕೆ ಅಂತ ಕಾಯ್ತಾ ಇದ್ರು. ಇಬ್ಬರ ನಡುವಿನ ಈ ಘರ್ಷಣೆ, ಈ ಗಲಾಟೆ, ಈ ಮೇಲಾಟದಿಂದ ಆಗ್ತಾ ಇರ್ತಕ್ಕಂಥ ಈ ಸನ್ನಿವೇಶಗಳು ರಾಜ್ಯ ಸರ್ಕಾರಕ್ಕೆ ವರವಾಗಿ ಪರಿಣಮಿಸಬಹುದು. ಹಾಗಾಗಿ ಗೃಹ ಇಲಾಖೆಯನ್ನ ಮುಂದಿಟ್ಕೊಂಡು ಪೊಲೀಸರಿಂದ ಅವರಿಗೆ ಕೊಟ್ಟಿರೋ ಅನುಮತಿಯನ್ನ ಕ್ಯಾನ್ಸಲ್ ಮಾಡಿ ಮೈಸೂರಿನಲ್ಲಿ ಪಾದಯಾತ್ರೆ ಅಂತರಯ ಆಗಿ ಅಲ್ಲಿ ಸಭೆ ನಡೆಯುತ್ತಲ್ಲ ಅದಕ್ಕೆ ಬ್ರೇಕ್ ಹಾಕುವ ಎಲ್ಲ ಲಕ್ಷಣಗಳು ಈ ಮೂಲಕ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಪ್ರೀತಮ್ ಗೌಡ್ರು ಒಂದ್ ಕಡೆ, ಕುಮಾರಸ್ವಾಮಿ ಅವರು ಮತ್ತೊಂದ್ ಕಡೆ. ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬವನ್ನ ಪ್ರೀತಮ್ ಗೌಡ್ರು ನೀಗಿಬಿಟ್ರು. ತಮ್ಮ ಕುಮಾರಸ್ವಾಮಿ ಅವ್ರದ್ದು ಏನು, ಅವರು ಅವತ್ತು ಪ್ರೆಸ್ ಮೀಟ್ ಅಲ್ಲೂ ಕೂಡ ಪ್ರೆಸ್ ಬ್ರೀಫಿಂಗ್ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು, ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕ್ತವನು ಪ್ರೀತಮ್ ಗೌಡ,
ಅಂತಂದ್ರೆ ತಮ್ಮ ಫ್ಯಾಮಿಲಿಯನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರೀತಮ್ ಗೌಡ್ರು ಹೊರಟ್ರು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಆರೋಪ. ಅಂಡ್ ಅದು ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥದ್ದು ವೈಯಕ್ತಿಕ. ಮತ್ತೊಂದ್ ಕಡೆ ಪ್ರೀತಮ್ ಗೌಡ್ರು ಏನ್ ಮಾಡಿದ್ರು, ಹಾಸನದಲ್ಲಿ ಪ್ರೀತಮ್ ಗೌಡ ಮೊದಲ ಬಾರಿ ಇದೇ ಜೆಡಿಎಸ್ ನ ವಿರೋಧ ಮಾಡ್ಕೊಂಡು ಶಾಸಕ ಆಗಿದ್ದು. ಹಾಗಾಗಿ ಬಿಜೆಪಿ ಪಕ್ಷದಿಂದ ಶಾಸಕರಾಗಿ ಹೊರಟ ಪ್ರೀತಮ್ ಗೌಡ್ರು ಹಾಸನದಲ್ಲಿ ಭದ್ರವಾಗಿ ಬೇರೂರಿದ್ದ ಜೆಡಿಎಸ್ ಅನ್ನ ಕಿತ್ತೊಗೆಯುವ ಸಂದರ್ಭದಲ್ಲಿ ಸಾಮಾನ್ಯ ಅನಿವಾರ್ಯ, ಯಾರು ಅಪೋಸಿಟ್ ಇರ್ತಾರೆ ಅವ್ರ ವಿರುದ್ಧವಾಗಿ ಹೋರಾಡಬೇಕಾದಂತೂ ಅನಿವಾರ್ಯ ಅವತ್ತು. ಬಟ್ ಆದ್ರೆ ಇವತ್ತಿನ ಸನ್ನಿವೇಶ ಹಾಗಿಲ್ಲ. ಇವತ್ತು ಹೈಕಮಾಂಡ್ ಲೆವೆಲ್ ನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸ್ಥಳೀಯ ನಾಯಕರುಗಳು ಪರಸ್ಪರ ಕಿತ್ತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಕಿತ್ತಾಡುವ ಪರಿಸ್ಥಿತಿ ಇಲ್ಲ. ಆದ್ರೆ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅವರಿಬ್ರು ಕೂಡ ಸಖ್ಯವನ್ನ ಬೆಳೆಸಿರಬಹುದು. ಅಂದ್ರೆ ಲೋಕಲ್ ನಲ್ಲಿ ಇಷ್ಟು ವರ್ಷ ಕಿತ್ತಾಡ್ಕೊಂಡ್ ಬಂದವರು ಸ್ಟೇಟ್ ರಾಷ್ಟ್ರ ಮಟ್ಟದಲ್ಲಿ ಒಂದಾದ ತಕ್ಷಣ ಇಲ್ಲಿ ಒಂದಾಗಲ್ಲ. ಹಾಗಾಗಿ ಇಬ್ಬರ ನಡುವೆ ಈ ಟಗ್ ಆಫ್ ವಾರ್ ನಡೀತಾ ಇದೆ. ಈ ಟಗ್ ಆಫ್ ವಾರ್ ಇವತ್ತು ಎಲ್ಲಿಗೆ ಹೋಗಿ ನಿಂತಿದೆ ಅಂತ ಅಂದ್ರೆ ಮಂಡ್ಯ ಪಾದಯಾತ್ರೆಯಲ್ಲಿ ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಈ ಮೇಲಾಟದಿಂದಾಗಿ ಇವತ್ತು ಪಾದಯಾತ್ರೆಗೆ ಬ್ರೇಕ್ ಬೀಳುವ ಸಾಧ್ಯತೆಗಳನ್ನ ನಾವಿಲ್ಲಿ ಕಾಣಬಹುದು. ಇದು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ BBC ಟಿವಿ, ಸತ್ಯದ ಕಡೆ.